ನಮಸ್ಕಾರ. ಈಗಾಗಲೇ ತಾವೆಲ್ಲರೂ ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿರುತ್ತೀರಿ. ಈ ಒಂದು ಪರೀಕ್ಷೆಯಲ್ಲಿ ಯಾವೆಲ್ಲ ವಿಷಯಗಳನ್ನ ಓದಿದ್ರೆ ನಾವು ಈ ಹುದ್ದೆಯನ್ನ ಪಡ್ಕೊಳ್ಬಹುದು? ಈ ಒಂದು ಪರೀಕ್ಷೆಯಲ್ಲಿ ಹ್ಮ್, ಇಂತಿಷ್ಟು ಮಾರ್ಕ್ಸ್‌ಗಳನ್ನ ತೆಗೆದುಕೊಂಡ್ರೆ ನಾವು ಪಾಸ್ ಆಗ್ತೀವಿ ಅಂತನ್ನೋದೇನು ಇರೋದಿಲ್ಲ. ಎಷ್ಟ ಆಯ್ತು ಅಷ್ಟು ಹೆಚ್ಚು ಅಂಕಗಳನ್ನ ನೀವು ಇಲ್ಲಿ ಪಡ್ಕೊಳ್ಬೇಕು. ಅದರಲ್ಲಿಯೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್‌ಗಳಿರೋದ್ರಿಂದ ತುಂಬ ಜಾಗರೂಕತೆಯಿಂದ ನಿರ್ದಿಷ್ಟವಾಗಿ ಗೊತ್ತಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಿರ್ದಿಷ್ಟವಾಗಿ ಅದನ್ನ ಗುರುತು ಮಾಡಿ ಅಂಕಗಳನ್ನ ಪಡಿಬಹುದು. ಇಲ್ಲಿ ಈ ಇನ್ನೊಂದು ಈ ಒಂದು ಪರೀಕ್ಷೆಯಲ್ಲಿ 5ನೇ ಆಪ್ಷನ್ ಕೂಡ ಇದೆ. ಒಂದು ವೇಳೆ ನೀವು ಯಾವುದೇ ಈ 4 ಉತ್ತರಗಳಲ್ಲಿ 4 ಆಪ್ಷನ್ಸ್‌ಗಳಲ್ಲಿ ಯಾವುದೇ ಆಪ್ಷನ್ ಅನ್ನ ಗುರುತು ಮಾಡದೇ ಇದ್ದಾಗ 5ನೇಯ ಆಪ್ಷನ್ ಗುರುತು ಮಾಡಬೇಕಾಗಿರುತ್ತದೆ. ಇವಾಗ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಕಟ್ಟುನಿಟ್ಟಾಗಿ ಅದನ್ನ ಪಾಲನೆ ಮಾಡಬೇಕು. ಇವಾಗ ಯಾವ ವಿಷಯಗಳನ್ನ ನಾವು ಓದಬೇಕು? ಯಾವ ವಿಷಯಗಳನ್ನ ಓದಿದ್ರೆ ನಾವು ಈ ಪರೀಕ್ಷೆಯಲ್ಲಿ ಸಫಲರಾಗಬಹುದು? ಬಹಳಷ್ಟು ಜನರಿಗೆ ಹುದ್ದೆಯ ಅವಶ್ಯಕತೆ ಇರುತ್ತದೆ. ಒಂದು ಅ ಹುದ್ದೆ ಅದು ಯಾವುದೇ ಹುದ್ದೆ ಇರಬಹುದು. ಸರ್ಕಾರಿ ಹುದ್ದೆ ಇರಬಹುದು, ಖಾಸಗಿ ಹುದ್ದೆ ಇರಬಹುದು. ಒಂದು ಹಂತಕ್ಕೆ ನಮ್ಮ ಸ್ಟಡಿ ಕಂಪ್ಲೀಟ್ ಆದ ನಂತರ ಹುದ್ದೆಯ ಅವಶ್ಯಕತೆ ಇದ್ದೇ ಇರುತ್ತದೆ. ಯಾವುದೋ ಒಂದು ಕೆಲಸವನ್ನು ಮಾಡಲೇಬೇಕು. ಸೊ ಅದರಲ್ಲಿ ಅ ಇವತ್ತಿನ ಕಾಲಕ್ಕೆ ಸರ್ಕಾರಿ ಹುದ್ದೆ ಪಡಿಬೇಕಾದ್ರೆ ತುಂಬ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು, ಬಹಳಷ್ಟು ಆಸ್ಪಿರೆಂಟ್ಸ್ ಅ ತಮ್ಮ ವಯಸ್ಸು ಮೀರ್ತಾ ಬಂದಿರುತ್ತದೆ. ಸೊ ಅಂಥವರಿಗೂ ಕೂಡ ಈ ಹುದ್ದೆ ಸಿಗೋದಿಲ್ಲ. ಸೊ ಈ ಒಂದು ಹಂತದಲ್ಲಿ ಅ 20, 25ನೆಯ ಈ ಈ ಒಂದು ವಯಸ್ಸಿನಲ್ಲಿ ತಮಗೆ ಈ ಹುದ್ದೆ ಸಿಕ್ತು ಅಂತಂತಂದ್ರೆ ಸರ್ಕಾರಿ ಹುದ್ದೆ ಸಿಕ್ತು ಅಂತಂದ್ರೆ ಮುಂದೆ ನೀವು ಆರ್ಥಿಕವಾಗಿ ಅ ಸಬಲರಾಗ್ತೀರಿ. ಇನ್ನೂ ಹೆಚ್ಚು ಅಧ್ಯಯನ ಮಾಡಿ ನಿಮಗೆ ಬೇಕಾದಂತಹ ಅ ಅ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಕೂಡ ತಾವು ಹೋಗಬಹುದು. ಯಾವುದೇ ಒಂದು ಪರೀಕ್ಷೆಯನ್ನ ನಾವು ಬರೆಯುವ ಸಂದರ್ಭದಲ್ಲಿ ನಮ್ಮ ಅ ಮನಸ್ಸಿನಲ್ಲಿ ಬರುವಂತಹ ಒಂದು ಪ್ರಶ್ನೆ, ಇವಾಗ ಯಾರೋ ಒಬ್ಬ ವಿದ್ಯಾರ್ಥಿ ಪ್ರಾರಂಭದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾನೆ ಅಂತೇಳಿ ಇಟ್ಕೊಳ್ಳಿ. ಆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಏನ್ ಬರುತ್ತೆ ಅಂತಂತಂದ್ರೆ, ಈಗಾಗಲೇ ಈ ಹುದ್ದೆಗೆ ನನಗಿಂತಲೂ ಹೆಚ್ಚು ಬುದ್ಧಿವಂತರಿರುವವರು ಅರ್ಜಿ ಸಲ್ಲಿಸಿದ್ದಾರೆ. ನಾನು ಇದರಲ್ಲಿ ಸಕ್ಸಸ್ ಆಗ್ತೀನೋ ಇಲ್ವೋ ಅಂತನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಇನ್ನು ಈಗಾಗಲೇ ಬಹಳಷ್ಟು ಪರೀಕ್ಷೆಗಳನ್ನ ಬರೆದಿದ್ದಂತಹ ಒಬ್ಬ ಅಭ್ಯರ್ಥಿ, ಅವನಲ್ಲಿ ಕೂಡ ಒಂದು ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆ, ಇಷ್ಟು ಅಟೆಂಪ್ಟ್ಸ್‌ಗಳನ್ನ ಮಾಡಿದ್ರು ಕೂಡ ನನಗೆ ಸಫಲ ಆಗ್ಲಿಲ್ಲ, ನಾನು ಈ ಹುದ್ದೆ ಪಡೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತನೋ ಪ್ರಶ್ನೆ ಬರುತ್ತೆ. ಸೊ ಅಂಥ ಈ ರೀತಿಯಾದಂತಹ ನೆಗೆಟಿವ್ ವಿಚಾರಗಳನ್ನ ನಾವು ಮಾಡ್ದೇನೆ ಆ, ನಾವು ಅಧ್ಯಯನ ನಿರತರಾಗಬೇಕು. ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಧ್ಯಯನವನ್ನು ಮಾಡ್ಕೊಳ್ಬೇಕು. ಮೊದಲನೇದಾಗಿ ಒಂದು ಪರೀಕ್ಷೆ, ಯಾವುದೇ ಪರೀಕ್ಷೆ ಇರಬಹುದು ಅದು, ಸ್ಪರ್ಧಾತ್ಮಕ ಪರೀಕ್ಷೆ ಇರಬಹುದು. ಆ ಹುದ್ದೆಯು ಯಾವ ರೀತಿಯಾದಂತಹ ಪರೀಕ್ಷಾ ಪದ್ಧತಿಯನ್ನು ಹೊಂದಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು ನಾವು. ಅಧಿಸೂಚನೆಯಲ್ಲಿ ನಮಗೆ ಸಿಕ್ಕೇ ಸಿಗುತ್ತದೆ. ಈ ಒಂದು ಪರೀಕ್ಷೆಗೆ ನೋಟಿಫಿಕೇಷನ್ ಆದಾಗ ಅಲ್ಲಿ ಈ ಪರೀಕ್ಷೆಯಲ್ಲಿ ಎಷ್ಟು ಪೇಪರ್‌ಗಳಿವೆ, ಪೇಪರ್ 1, ಪೇಪರ್ 2. ಸೊ ಈ ರೀತಿಯಾದಂತಹ ಒಂದು ನೋಟಿಫಿಕೇಷನ್‌ನಲ್ಲಿ ನಮಗೆ ಮಾಹಿತಿ ಸಿಕ್ಕೇ ಸಿಗುತ್ತದೆ. ಸೊ ಅದನ್ನ ತಿಳ್ಕೊಂಡಿರ್ಬೇಕು ನಾವು ಫಸ್ಟು. ಈಗ ಈ ಪೊಲೀಸ್ ಪರೀಕ್ಷೆಯ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ, ಈ ಪೊಲೀಸ್ ಪರೀಕ್ಷೆಯಲ್ಲಿ ಪೊಲೀಸ್ ಹುದ್ದೆಯಲ್ಲಿ ಈ ಪರೀಕ್ಷೆಯಲ್ಲಿ ಪೇಪರ್ 1
ಪೇಪರ್ ಒಂದೇ ಇರುತ್ತೆ ಅದು. ಅದು 100 ಅಂಕಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ. ಸೊ ಇದರ ಯಾವ ರೀತಿಯಾದಂಥ ಪಠ್ಯಕ್ರಮ ಹೊಂದಿದೆ? ಸಿಲೆಬಸ್ ಏನಿದೆ ಇದರದ್ದು? ನಾವು ಆ ಸಿಲೆಬಸನ್ನ ಇಟ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಅಧ್ಯಯನವನ್ನು ಮಾಡಿದ್ರೆ ನಾವು ಇದರಲ್ಲಿ ಸಫಲರಾಗಬಹುದು. ಸೊ ಈ ಪೊಲೀಸ್ ಪರೀಕ್ಷೆಗೆ ಅ ನಾವು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ಎಲ್ಲಿಂದ ಓದಬೇಕು ಅಂತನ್ನೋ ಒಂದು ಪ್ರಶ್ನೆನೂ ಬರುತ್ತೆ. ಯಾವ ಪುಸ್ತಕಗಳನ್ನು ಓದಬೇಕು? ಹೇಗೆ ಓದಿದ್ರೆ ನಾವು ಇದರಲ್ಲಿ ಸಫಲರಾಗಬಹುದು? ಹೀಗೆ ನಾವು ಏನೋ ಒಂದು ಮಾರ್ಗವನ್ನ ನಿಮಗೆ ಹೇಳಬಹುದು. ಸೊ ಈ ಮಾರ್ಗದಿಂದ ಓದಿ ನೀವು ಸಫಲರಾಗ್ತೀರಿ ಅಂಥೇಳಿ ನಿಖರವಾಗಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ 95% ಆ ಒಂದು ಹಂತಕ್ಕೆ ನೀವು ಹೋಗ್ತೀರಿ. ಯಾವ ರೀತಿ ಓದ್ತೀರಿ ಅಂತ ಅನ್ನೋದು ಡಿಪೆಂಡ್ ಆಗಿರುತ್ತದೆ. ಯಾಕಂದ್ರೆ ಅದರಲ್ಲಿ ಬಹಳಷ್ಟು ವಿಷಯಗಳು ಇರುತ್ತೆ. ಆದ್ರೆ ಈ ಪರೀಕ್ಷೆಗೆ ನಿಖರವಾಗಿ ಇದೇ ಬೇಕು ಅಂತ ಅನ್ನೋದನ್ನ ಅಥವಾ ಇದೇ ಓದಿದ್ರೆ ನೀವು ಇದರಲ್ಲಿ ಸಫಲರಾಗ್ತೀವಿ ಅಂತ ಅನ್ನೋದನ್ನ ನಿಖರವಾಗಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋದಾಗ ಅದರಲ್ಲಿ ನೀವು ಸಫಲರಾಗಬಹುದು. ಈ ಪೊಲೀಸ್ ಪರೀಕ್ಷೆಗೆ ಆ, ಯಾವೆಲ್ಲ ವಿಷಯಗಳು ಬರುತ್ತಿವೆ ಅಂತಂತಂದಾಗ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬರುತ್ತವೆ. ಹಿಸ್ಟ್ರಿ ಅದು ಆ, ಪ್ರಾಚೀನ ಭಾರತ ಇತಿಹಾಸ ಇರಬಹುದು, ಮಧ್ಯಕಾಲೀನ ಭಾರತ ಇತಿಹಾಸ ಇರ್ಬೋದು, ಆಧುನಿಕ ಭಾರತ ಇತಿಹಾಸ ಇರಬಹುದು. ಇವುಗಳನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಇಲ್ಲಿ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದಾಗ ಆ, ಬರುತ್ತವೆ ಅಂತಂದಾಗ ನಾವು ಅದು ಎಲ್ಲಿಂದ ಓದಬೇಕು ಅಂತ. 6ನೇ ತರಗತಿಯಿಂದ 10ನೇ ತರಗತಿಗೆ ರಾಜ್ಯ ಪಠ್ಯಕ್ರಮದ ಪುಸ್ತಕಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಸಿಸ್ಟಮ್ಯಾಟಿಕ್ ಆಗಿ ಅಧ್ಯಯನ ಮಾಡ್ಕೊಳ್ಬಹುದು. ಇನ್ನು ಈ ಎನ್-ಸಿ-ಆರ್-ಟಿ ಪುಸ್ತಕಗಳು ಕೂಡ 6 ಟು 10th ಕ್ಲಾಸ್‌ವರೆಗೆ 12th ಕ್ಲಾಸ್‌ವರೆಗೆ ಇರುವಂತಹ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಅವುಗಳನ್ನ ಓದ್ಕೊಂಡು ನಾವು ಅಧ್ಯಯನವನ್ನು ಮಾಡಿದಾಗ ಒಂದು ಬೇಸಿಕ್ ನಾಲೆಡ್ಜ್ ಈ ಒಂದು ಪರೀಕ್ಷೆಗೆ ಬೇಕಾದಂತಹ ಬೇಸಿಕ್ ನಾಲೆಡ್ಜ್ ನಮಗೆ ಬಂದ್ಬಿಡುತ್ತದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನವನ್ನು ಅಧ್ಯಯನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಎ ಎಕಾನಮಿ ಭಾರತದ ಆರ್ಥಿಕತೆ ಬಗ್ಗೆನೂ ಅಧ್ಯಯನ ಮಾಡ್ಕೊಳ್ಬೇಕು. ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಇನ್ನು ಈ ವಿಜ್ಞಾನದಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಬಯಾಲಜಿ ಇದನ್ನು ಅಧ್ಯಯನ ಮಾಡಬೇಕು. ಈ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳು ಅದರ ಬಗ್ಗೆನೂ ಅಧ್ಯಯನ ಮಾಡಬೇಕು. ಕರೆಂಟ್ ಅಫೇರ್ಸ್ ಅಂತಂದ್ರೆ ಈ ಒಂದು 6 ಆ, ತಿಂಗಳ ಒಳಗೆ ಅಥವಾ 1 ವರ್ಷದೊಳಗಿನ ಆ, ಪ್ರಚಲಿತ ಘಟನೆಗಳು ಏನೇನೆಲ್ಲ ನಮ್ಮ ಸುತ್ತಮುತ್ತ, ನಮ್ಮ ದೇಶ, ಆ, ಪ್ರಪಂಚದಲ್ಲಿ ಯಾವ ಯಾವ ಘಟನೆಗಳು ನಡೆದವು, ಯಾವ ಯಾವ ಘಟನೆಗಳು ಹೆಚ್ಚು ಸುದ್ದಿಯಲ್ಲಿದ್ವು, ಆ, ಅಂಥವುಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ಮೆಂಟಲ್ ಎಬಿಲಿಟಿನು ಅಧ್ಯಯನ ಮಾಡಬೇಕು. ಅದ್ರ ಜೊತೆಗೆ ಸ್ಟ್ಯಾಟಿಕ್ ಜಿ-ಕೆ ಅಧ್ಯಯನ ಮಾಡಬೇಕು. ಈ ಪರೀಕ್ಷೆಯಲ್ಲಿ ನಾವು ಸಫಲರಾಗಬೇಕಾದ್ರೆ. ಸೊ ನಾವು ಹೀಗೆ ಅಧ್ಯಯನ ಮಾಡಿ ಈ ಒಂದು ಪರೀಕ್ಷೆಯಲ್ಲಿ ಸಫಲರಾಗಬಹುದು.